ನಮಸ್ಕಾರ ಎಲ್ಲರಿಗೂ ಲತಾಸ್ ಕುಕಿಂಗ್ ಡೈರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನಿವತ್ತು ದೇವಸ್ಥಾನದ ಶೈಲಿಯಲ್ಲಿ ಮಾಡುವ ಸಿಹಿ ಗುಂಬಳಕಾಯಿ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾವುದೇ ಅಧಿಕ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ ಬಳಸದೆ ಮಾಡೋದ್ರಿಂದ ಇದನ್ನೊಂದು ಸಾತ್ವಿಕ ಸಾಂಬಾರ್ ಅಂತಲೂ ಕರಿಬಹುದು. ಸೇಮ್ ಟೆಂಪಲ್ ಸ್ಟೈಲಲ್ಲಿ ಏನು ಊಟಕ್ಕೆ ಹಾಕ್ತಾರಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಮಾಡೋದು ಸಹ ಅಷ್ಟೇ ಸುಲಭ. ಬನ್ನಿ ಹಾಗಿದ್ರೆ ಈ ಒಂದು ಟೇಸ್ಟಿ ಆಗಿರುವಂತಹ ದೇವಸ್ಥಾನ ಶೈಲಿಯ ಸಿಹಿ ಗುಂಬಳಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಸಿಹಿ ಗುಂಬಳಕಾಯಿನ ತಗೊಂಡಿದ್ದೀನಿ. ಅರ್ಧ ಭಾಗದಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಕುಕ್ಕರ್ಗೆ 1/4 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ನೀವು ಸಾಂಬಾರು ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಳೆ ಕೂಡ ಬಳಸ್ಕೋಬಹುದು. ನಂತರ ಇದಕ್ಕೆ ನಾನಿವಾಗ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೇಳೆ ಎಲ್ಲ ಕೊಂತವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಡ್ರಾಪ್ ಆಗುವಷ್ಟು ಎಣ್ಣೆ, ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸಿ 4 ರಿಂದ 5 ವಿಜಿಲ್ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಮಸಾಲೆ ರೆಡಿ ಹುರಿದುಕೊಳ್ಳೋದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1 ಸ್ಪೂನ್ ಉದ್ದಿನ ಬೇಳೆ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 8 ರಿಂದ 10 ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 8 ರಿಂದ 10 ಬ್ಯಾಡಗಿ ಮೆಣಸನ್ನು ಹಾಕಿ ಚೆನ್ನಾಗಿ ಇದನ್ನು ಮಧ್ಯಮ ಉರಿಯಲ್ಲಿ ಹುರಿದುಕೊಂಡಿದ್ದೀನಿ. ಸ್ವಲ್ಪ ಈ ಮಸಾಲೆ ಎಲ್ಲ ಹುರಿದ ನಂತರ ಇದಕ್ಕೆ ಸ್ವಲ್ಪ ಹಿಂಗಿನ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಂಬಾರು ಹುರಿಯುವಾಗಲೇ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡ್ರೆ ಸಾಂಬಾರು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಸ್ವಲ್ಪ ಅರಿಶಿಣದ ಹುಡಿ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಹೋಳನ್ನು ಬೇಯೋದಕ್ಕಿಡ್ತಾ ಇದ್ದೀನಿ. ಬೇಯೋವಾಗಲೇ ಇದಕ್ಕೆ ಚೂರು ಉಪ್ಪು ಹಾಗೆಯೇ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲೇ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಂಡ್ರೆ ಹೋಳು ಚೆನ್ನಾಗಿ ಬೇಯುತ್ತೆ, ಹಾಗೆಯೇ ತುಂಬಾ ಬೆಂದು ಇದು ಮೆತ್ತಗಾಗೋದನ್ನು ತಡೆಯುತ್ತೆ. ನಂತರ ಇದಕ್ಕೆ ಬೆಂದಿರುವ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಇವೆಲ್ಲವನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದು ಇವಾಗ ಕುದಿತಿದ್ದಂಗೆ ನಾನಿವಾಗ ಮಸಾಲೆಗೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ 1 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಹುರಿದಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲೇ ಅಲ್ಲಿ ಹುಣಸೆ ಹಣ್ಣಿನ ರಸ ಸೇರಿಸಿರೋದ್ರಿಂದ ಇವಾಗ ಇದನ್ನು ರುಬ್ಬುವಾಗ ಮತ್ತೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿಲ್ಲ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ನಂತರ ಇವಾಗ ಈ ಕುದಿಯೋತಿರುವಂಥ ಹೋಳಿದೆಯಲ್ಲ ಅದ್ರ ಜೊತೆಗೇ ಈ ಮಸಾಲೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಆ ಬೆಲ್ಲ ಸೇರಿಸಿರೋ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿದ ನಂತರ ಸಾಂಬಾರು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ, ಹಾಗೆಯೇ ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಇವಾಗ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ. ಕೊನೆಯಲ್ಲಿ ನಾನಿವಾಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಒಗ್ಗರಣೆ ಏನು ಮ್ಯಾಂಡೇಟರಿ ಅಲ್ಲ, ಬೇಕಿದ್ರೆ ಮಾಡ್ಕೋಬೋದು. ಮೊದಲಿಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಸೌಟ್ಗೆ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ, ನಂತರ ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ಹಿಂಗಿನ ಪುಡಿ, ನಂತರ ಒಂದು ಒಣಮೆಣಸನ್ನು ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋಷ್ಟೊತ್ತು ಇದನ್ನು ಫ್ರೈ ಮಾಡಿ ನಂತರ ಇದನ್ನು ಸಾಂಬಾರ್ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ತುಂಬಾ ಟೇಸ್ಟಿಯಾಗಿರುವ ದೇವಸ್ಥಾನ ಶೈಲಿಯ ಸಿಹಿ ಗುಂಬಳಕಾಯಿ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ಇದನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.